ಓಂ ಫಲಮತ ಉಪಪತ್ತೇ ಓಂ ಅಂತ ಮೂರನೇ ಅಧ್ಯಾಯದ ಎರಡನೇ ಪಾದದ 39ನೇ ಸೂತ್ರ. ಇದರ ಹಿನ್ನೆಲೆಯನ್ನು ರಾಘವೇಂದ್ರ ಸ್ವಾಮಿಗಳು 58ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಈಶ್ವರನನ್ನ ಸರ್ವಸಮರ್ಥ, ಎಲ್ಲವನ್ನೂ ಅವನೇ ಕೊಡ್ತಾನೆ ಅಂತ ಹೀಗೆಲ್ಲ ನೀವು ಸಮರ್ಥನೆ, ಎಲ್ಲವನ್ನೂ ಅವನೇ ಮಾಡ್ತಾನೆ ಅಂತ ಅನ್ನೋದನ್ನೆಲ್ಲ ನೀವು ಸಮರ್ಥನೆ ಮಾಡಿದ್ರಿ. ಸೃಷ್ಟಿಯಾದಿಗಳನ್ನ ಯಾವುದೋ ಒಂದು ಮತ್ತೊಂದು ಕಾಲದಲ್ಲಿ ಮತ್ತೊಂದು ದೇಶದಲ್ಲಿ ಮತ್ತಾರು ಮಾಡುವವರಿಲ್ಲ, ಎಲ್ಲವನ್ನೂ ಭಗವಂತನೇ ಮಾಡ್ತಾನೆ ಅನ್ನೋದನ್ನ ನೀವೇನೋ ಸಮರ್ಥನೆ ಮಾಡಿ ತೋರಿಸಿದ್ರಿ. ಆದರೆ ಅದು ಉಚಿತ ಅಲ್ಲ. ಯಾಕೆ ಅಂದರೆ ಈ ಭಗವಂತ ಕರ್ಮವನ್ನು ಅನುಸರಿಸಿ ಫಲ ಕೊಡ್ತಾನೋ, ಕರ್ಮವನ್ನು ಅನುಸರಿಸದೇ ಫಲ ಕೊಡ್ತಾನೋ ಅಂತ ಹೀಗೆ ಕೇಳಬೇಕು. ಈಗ ನಿಮ್ಮನ್ನು ನಾವು ಕೇಳ್ತೇವೆ, ತಸ್ಯ ಕರ್ಮ ವಿನಾ ಕೃತಸ್ಯ ಫಲದಾತೃತ್ವೇ ಕರ್ಮಣಾಂ ವೈಯರ್ಥ್ಯಾಪಾತೇನ. ಆ ಭಗವಂತ ಕರ್ಮದ ನೆರವಿಲ್ಲದೆ ಫಲ ಕೊಡ್ತಾನೋ ಅಥವಾ ಕರ್ಮವನ್ನು ಆಧಾರವಾಗಿ ಇಟ್ಕೊಂಡು ಫಲ ಕೊಡ್ತಾನೋ ಅಂತ ಹೀಗೆ ಕೇಳಬೇಕು. ಕರ್ಮದ ನೆರವಿಲ್ಲದೆ ಅವನು ಫಲ ಕೊಡ್ತಾನೆ ಅಂತ ಒಂದು ವೇಳೆ ಹೇಳಿದರೆ ಕರ್ಮವೇ ವ್ಯರ್ಥ ಆಯ್ತಲ್ಲ. ಆ ಜೀವರು ಮಾಡುವಂಥ ಕರ್ಮವು ವ್ಯರ್ಥ ಆಗಿ ಹೋಗೋದ್ರಿಂದ ಅವ್ರು ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ ಅಂತ ಅರ್ಥ ಆಯ್ತು. ಮತ್ತೆ ಅಂಥ ಕರ್ಮವನ್ನು ಮಾಡಿರಿ ಅಂತ ಜೀವನಿಗೆ ಹೇಳುವಂಥ ವೇದವಾಕ್ಯಗಳೇನಿವೆ ಅವು ಕೂಡ ಎಲ್ಲ ವ್ಯರ್ಥ ಆಗಬೇಕಾಗಿತ್ತು. ವಿಧಾಯಕ ಅಂದ್ರೆ ಅದನ್ನು ಪ್ರತಿಪಾದನೆ ಮಾಡುವಂಥ ವೇದವಾಕ್ಯಗಳು ಅವು ಕೂಡ ವ್ಯರ್ಥ ಆಗಬೇಕಾಗಿತ್ತು. ಮತ್ತೆ ತಸ್ಯ ವೈಷಮ್ಯಾದಿ ದೋಷ ಅನುಷಂಗಾಚ್ಚ. ಈ ಭಗವಂತ ಕರ್ಮವಿಲ್ಲದೇನೆ ಫಲ ಕೊಡ್ತಾನೆ ಅಂದ್ರೆ ಕರ್ಮವಿದ್ದವರಿಗೂ ಫಲ ಕೊಡ್ತಾನೆ, ಕರ್ಮವಿಲ್ಲದೇ ಇದ್ದವರಿಗೂ ಫಲ ಕೊಡ್ತಾನೆ ಅಂತ ಒಂದು ವೇಳೆ ಹೀಗಾದ್ರೆ ಅವನು ಪಕ್ಷಪಾತ ಮಾಡಿದ ಹಾಗಾಗ್ತದೆ. ಇಷ್ಟು ಕಷ್ಟಪಟ್ಟು ಜೀವರು ಯಾವುದೇ ಕರ್ಮವನ್ನು ಮಾಡುವುದು ವ್ಯರ್ಥ ಅಂತ ಆಗಿಬಿಡುವ ಪ್ರಸಂಗ ಇದೆ. ಅಕೃತ ಕರ್ಮ ಮತ್ತು ಇನ್ನೊಂದು ಸಮಸ್ಯೆ ಇದೆ. ಅಕೃತ ಕರ್ಮಣಾಂ ಪುಂಸಾಂ ಫಲ ಅದರ್ಶನಾಚ್ಚ. ನೀವೇನಂತೀರಿ? ಕರ್ಮವನ್ನು ಅನುಸರಿಸದೆ ಫಲ ಕೊಡ್ತಾನೆ ಅಂತ ಅಂತೀರಿ. ಕರ್ಮವನ್ನು ಅನುಸರಿಸದೆ ಅವನು ಫಲ ಕೊಡುವುದಾದ್ರೆ ಜಗತ್ತಿನ ನಮಗೆ ಈ ಥರ ಕಂಡಿರುವುದೊಂದು ನಿಮ್ಮ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿದೆ. ಅದೇನು ಅಂದರೆ ಅಕೃತ ಕರ್ಮಣ, ಯಾರ ಕರ್ಮವನ್ನು ಮಾಡಿಲ್ವೋ ಅವರಿಗೆ ಫಲನೇ ಸಿಕ್ಕಿಲ್ಲ, ಫಲ ಸಿಗದೇ ಇರುವುದೇ ಕಂಡಿದೆ. ಕರ್ಮ ಮಾಡಿದವರಿಗೆ ಫಲ ಸಿಕ್ಕಿದೆ. ಕರ್ಮ ಅನ್ವಯ ವ್ಯತಿರೇಕಿತ್ವೇನ ಅಕೃತ ಕರ್ಮಣಾಂ ಪುಂಸಾಂ ಫಲ ಅದರ್ಶನಾಚ್ಚ. ಯಾರು ಕರ್ಮವನ್ನು ಮಾಡಿಲ್ವೋ ವ್ಯಕ್ತಿಗಳು ಅವರಿಗೆ ಫಲ ಅಂತನ್ನುವುದು ಕಂಡಿಲ್ಲ. ಆದ್ರಿಂದ ಫಲಸ್ಯ ಕರ್ಮ ಅನ್ವಯ ವ್ಯತಿರೇಕಿತ್ವೇನ, ಯಾರ ಕರ್ಮವನ್ನು ಮಾಡಿದಾರೋ ಅವರಿಗೆ ಫಲ ಕಂಡಿದೆ ಜಗತ್ತಿನಲ್ಲಿ, ಯಾರ ಕರ್ಮವನ್ನು ಮಾಡಿಲ್ವೋ ಅವರಿಗೆ ಫಲ ಕಂಡಿಲ್ಲ. ಆದ್ರಿಂದ ಫಲ ಅನ್ನುವುದು ಕರ್ಮದ ಅನ್ವಯ ವ್ಯತಿರೇಕವನ್ನು ಹೊಂದಿಕೊಂಡಿದೆ. ಕರ್ಮ ಇದ್ರೆ ಫಲ ಇದೆ, ಕರ್ಮ ಇಲ್ಲದೆ ಹೋದ್ರೆ ಫಲ ಇಲ್ಲ ಅಂತ ಹೀಗೆ ಅನ್ವಯ ವ್ಯತಿರೇಕ ಇದೆ. ಆದ್ರಿಂದ ಕರ್ಮವೇ ಫಲಪ್ರದಂ ನ ಈಶ್ವರ. ಕರ್ಮವೇ ಫಲಪ್ರದ ಆಗ್ತದೆ ಹೊರತು ಭಗವಂತ ಫಲಪ್ರದ ಆಗೋದಿಲ್ಲ ಅಂತ ಹೀಗೆ ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಫಲಮತ ಉಪಪತ್ತೇಹೆ ಇತ್ಯಾದಿ ಯೋಗ ಚತುಷ್ಟಯಂ. ಫಲಮತ ಉಪಪತ್ತೇಹೆ ಮೊದಲಾದ ಯೋಗ ಅಂದ್ರೆ ಸೂತ್ರ, 4 ಸೂತ್ರಗಳು ಅದಕ್ಕಾಗಿ ಹೊರಟಿವೆ ಅಂತ ಅಭಿಪ್ರಾಯ ಪಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದರ ಅರ್ಥವನ್ನು ಕೂಡ ಸಏಕ ಪರಮೇಶ್ವರ ಅಂತ ಸಂಗ್ರಹಿಸಿದ್ದಾರೆ ಆಚಾರ್ಯರು. ಇದಿಷ್ಟು 58ನೇ ಗದ್ಯ ಭಾಗದ ಅರ್ಥ. ಅಲ್ಲಿ ಆರಂಭದಲ್ಲಿ ನಾನು ಏವಮಪಿ ಈಶ್ವರಸ್ಯ ಫಲದಾತೃತ್ವಂ ಪ್ರಾಗುಕ್ತಂ ನ ಯುಕ್ತಂ. ಈಶ್ವರನಿಗೆ ಫಲದಾತೃತ್ವವನ್ನು ನೀವೇನು ಹೇಳಿದ್ರಿ ನ ಯುಕ್ತಂ, ಸರಿಯಲ್ಲ ಅದು. ತಸ್ಯ ಫಲದಾತೃತ್ವೇ, ಆ ಭಗವಂತ ಕರ್ಮ ವಿನಾ ಫಲದಾತೃತ್ವೇ, ಕರ್ಮವಿಲ್ಲದೆ ಫಲ ಕೊಡ್ತಾನೋ, ಕರ್ಮವನ್ನು ಆಧಾರವಾಗಿ ಇಟ್ಕೊಂಡು ಫಲ ಕೊಡ್ತಾನೋ ಅಂತ ಕೇಳ್ತೀವಿ ನಿಮ್ಮನ್ನು. ಕರ್ಮ ಇಲ್ಲದೇನೆ ಅವನು ಫಲ ಕೊಡ್ತಾನೆ ಅಂತ ಆದ್ರೆ ಅಂತ ಇಷ್ಟರ್ಥ.
ಆಯಾ ಕರ್ಮಗಳಿಲ್ಲದೆ ಅವನು ಫಲ ಕೊಡುವುದಾದ್ರೆ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಕೃತಸ್ಯ ಅಂತ ಒಂದಿದೆ. ಕರ್ಮವಿನ ಕೃತಸ್ಯ ಫಲದಾತೃತ್ವೇ. ಅದೇನೋ ಕರ್ಮವಿಲ್ಲದೆ ಫಲದಾತೃತ್ವ ಅಂತ ಸಾಕಾಗಿತ್ತು. ಕೃತಸ್ಯ ಅಂತ ಯಾಕಲ್ಲಿ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಆ ಥರದ ಅದೇನಿಲ್ಲ ಅಲ್ಲಿ. ಆದ್ರಿಂದ ಅದೇನಾದ್ರೂ ಕರ್ಮವಿನ ಕರ್ತೃ ಫಲದಾತೃತ್ವೇ, ಕರ್ಮವಿಲ್ಲದೇನೆ ಕರ್ತೃವಿಗೆ ಫಲ ಕೊಡ್ತಾನೆ ಅಂತ ಆದ್ರೆ ಅಂತ ಹೀಗೇನಾದ್ರು ಆಗಬೇಕೋ, ಅದು ಅಷ್ಟು ಸ್ಪಷ್ಟ ಆಗೋದಿಲ್ಲ. ಕೆ.ಟಿ. ಪಂಡ್ರಿಕೇಶ್ವರ್ ಕೂಡ ಅದನ್ನು ಅನುವಾದ ಮಾಡಿಲ್ಲ. ಅದರಿಂದ ಕರ್ಮವಿನ ಅವನು ಫಲ ಕೊಡುವುದಾದರೆ ಅಂತ ಹೀಗಾದ್ರೆ ಅಷ್ಟೇ ಅಷ್ಟು ಸಾಕು. ಅಥವಾ ಅದನ್ನ ತುಂಬಾ ಕಷ್ಟಪಟ್ಟು ಒಂದು ಏನಾದ್ರು ಹೊಂದಿಸಬಹುದು. ಈಗೊಂದು ಏನೋ ಕರ್ಮವನ್ನು ಮಾಡಿದ್ದಾನೆ, ಯಜ್ಞಾದಿ ಕರ್ಮಗಳನ್ನು, ಪುತ್ರೋತ್ಪತ್ತಿ ಆಗಬೇಕು ಅಂತ ಇನ್ನೊಂದು ಕರ್ಮವನ್ನು ಮಾಡಿದ್ದಾನೆ. ಆ ಕರ್ಮಕ್ಕೆ ಅವನು ಫಲ ಕೊಡುವುದು, ಪುತ್ರಾದಿಗಳನ್ನು ಅವನು ಕೊಡಬೇಕು ಅಂತಿದ್ರೆ ಹಿಂದೆ ಅವನು ಪ್ರಾರಬ್ಧ ಕರ್ಮ ಇತ್ಯಾದಿಗಳನ್ನ ಗಮನಿಸಿಯೇ ಕೊಡ್ತಾನೆ ಅಂತ ಆದ್ರೆ ಅಂತ ಈಗ ಅರ್ಥ ಮಾಡಬಹುದು. ಅದಕ್ಕೆ ಈಗ ನೀವು ಯಾವುದೇ ಕರ್ಮವನ್ನು ಮಾಡಿದ್ರು, ತುಂಬಾ ದುಡಿದ್ರೂ ನಿಮಗೆ ಸಂಪತ್ತು ಬರ್ತದೋ ಇಲ್ವೋ. ಈಗ ನಿಮ್ಗೆ ತುಂಬಾ ದುಡಿಯುವಿಕೆ ಅನ್ನೋ ಸಂಪತ್ತಿಗೆ ಕಾರಣ ಹೌದು. ಆದ್ರೆ ಹಿಂದಿನ ಪ್ರಾರಬ್ಧ ಕರ್ಮವನ್ನು ಅನುಲಕ್ಷಿಸಿ ನಿಮ್ಮ ದುಡಿಮೆಗೆ ತಕ್ಕ ಫಲವನ್ನ ಭಗವಂತ ಕೊಡ್ತಾನೆ ಅಂತ ಆದ್ರೆ ಅಂತ ಪ್ರಶ್ನೆ. ಹಾಗೆ ಅವನು ಇವತ್ತು ನೀವು ಮಾಡಿದ ಕರ್ಮಕ್ಕೆ ಫಲ ಕೊಡುವಾಗ ಹಿಂದಿನ ಪ್ರಾರಬ್ಧ ಕರ್ಮವನ್ನು ಅನುಸರಿಸಿ ಫಲ ಕೊಡ್ತಾನೆ ಅಂತ ಆದ್ರೆ ಅಂತ ಒಂದು ಅರ್ಥ ತಿಳ್ಕೋಬಹುದು. ತಸ್ಯ ಕರ್ಮವಿನ ಅಂದ್ರೆ ಪ್ರಾರಬ್ಧ ಕರ್ಮವಿನ ಕೃತಸ್ಯ ಅದ್ಯ ಕೃತಸ್ಯ ಫಲದಾತೃತ್ವೇ, ಇವತ್ತು ಮಾಡಿದ ಕೆಲಸಕ್ಕೆ ಅವನು ಫಲ ಕೊಡ್ತಾನೆ ಅಂತ ಆದ್ರೆ ಅವಾಗ ಕರ್ಮ ಅಂತ ವ್ಯರ್ಥ ಅಂತ ಆಗ್ಬೇಕಾದಿತ್ತು ಅಂತ ಹೀಗೊಂದು ಅರ್ಥ ತಿಳ್ಕೋಬಹುದು. ಆದರೂ ಮುಖ್ಯವಾಗಿ ಅದನ್ನ ಎಲ್ಲರೂ ತಗೊಂಡಿಲ್ಲ, ಅದರಿಂದ ಅದನ್ನು ಬಿಡುವುದೇ ಒಳ್ಳೆಯದು ಅಂತ ಕಾಣಿಸ್ತದೆ. ಇದಕ್ಕೆ ಫಲಮತ ಉಪಪತ್ತೇ ಅಂತ ಉತ್ತರ ಹೇಳಿದೆ. ಅತಃ ಈ ಭಗವಂತನಿಂದ ಫಲಸ್ಯ ಉಪಪತ್ತೇ, ಫಲಸ್ಯ ಅಲ್ಲ ಫಲ, ಅತಃ ಇವನಿಂದ ಫಲವು ಇವನಿಂದಲೇ ಫಲ ಬರೋದು. ನ ಕರ್ಮತಃ, ಕರ್ಮದಿಂದ ಬರುವುದಲ್ಲ. ಯಾಕೆಂದ್ರೆ ಉಪಪತ್ತೇ ಈಶಸ್ಯ ಚೇತನತ್ವೇನ ಫಲದಾನ ಸಂಭವಾತ್. ಭಗವಂತ ಅವನೊಬ್ಬ ಚೇತನ ಆದ್ರಿಂದ ಅವನಿಗೆ ಫಲ ಕೊಡುವ ಸಾಧ್ಯತೆ ಇದೆ. ಉಳಿದವರಿಗೆ ಫಲ ಕೊಡುವಂತ ಶಕ್ತಿಯೇ ಇಲ್ಲ, ಆದ್ರಿಂದ ಅವನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಕರ್ಮ ಅಚೇತನ ಆದ್ರಿಂದ ಅದು ಸ್ವಯಂ ಇಂಥ ಕೆಲಸಗಳನ್ನು ಮಾಡಲಾರದು, ಭಗವಂತನೇ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಅದರ ಒಟ್ಟು ತಾತ್ಪರ್ಯ. ಅದರ ಅಭಿಪ್ರಾಯವನ್ನು ವಿವರಿಸ್ತಾರೆ. ಸಹ ಏಕ ವಿಷ್ಣುರೇವ ಫಲದಾನಾದಿ ಸಮರ್ಥ. ಆ ಒಬ್ಬನೇ ಭಗವಂತನೇ ಫಲದಾನಾದಿ ಸಮರ್ಥ. ನತು ಕರ್ಮ ತಸ್ಯ ಅಚೇತನತ್ವೇನ ಫಲದಾನ ಅನುಪಪತ್ತೇ. ಅದು ಅಚೇತನ ಆದ್ರಿಂದ ಫಲವನ್ನು ಕೊಡುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ರಾತಿರ್ಧಾತು ಪರಾಯಣಂ ಪುಣ್ಯೇನ ಪುಣ್ಯಂ ಲೋಕಂ ಲಯತೆ ಪಾಪೇನ ಪಾಪಂ ಲೋಕಂ ಇತ್ಯಾದಿ ವೇದವಾಕ್ಯಗಳಿವೆ. ಆದ್ರಿಂದ ಕರ್ಮವನ್ನು ನಿಮಿತ್ತ ಮಾಡಿಕೊಂಡೇ ಈಶ್ವರನೇ ಫಲದಾತ ಅಂತ ಎಲ್ಲ ಕಡೆ ಅದರ ತಾತ್ಪರ್ಯ ಆಗ್ತದೆ ಅಂತ ಹೀಗರ್ಥ. ಅಲ್ಲಿ ರಾತಿರ್ಧಾತು ಪರಾಯಣಂ ಅಂತಿದೆ. ರಾತಿರ್ಧಾತು ಪರಾಯಣಂ ಅಂತನ್ನುವುದು ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಥವಾ 5ನೇ ಅಧ್ಯಾಯ. 3ನೇ ಅಥವಾ 5 ಅಂತ ಹೇಳೋದಕ್ಕೆ ಹೀಗೆ ಕಾರಣ. ಅದು 5ನೇ ಅಧ್ಯಾಯನೇ. ನೀವು ನೋಡ್ತಿರೋ ಪುಸ್ತಕದಲ್ಲಿ ಕೆಲವು ಕಡೆ ಮೊದಲನೇ 2 ಅಧ್ಯಾಯಗಳಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ಆದ್ರಿಂದ ಆ ಥರ ಮೊದಲಿನ 2 ಅಧ್ಯಾಯಗಳನ್ನು ಬಿಟ್ಟು ಈ 5ನೇ ಅಧ್ಯಾಯವನ್ನೇ 3ನೇ ಅಧ್ಯಾಯ ಅಂತ ಹಾಕಿರುವ ಸಾಧ್ಯತೆ ಇರ್ತದೆ. ವಸ್ತುತಃ ಅದು 5ನೇ ಅಧ್ಯಾಯನೇ. ಆ 5ನೇ ಅಧ್ಯಾಯದ ಕೊನೆಗೆ ರಾತಿರ್ಧಾತು ಪರಾಯಣಂ ಅಂತ ಹೀಗೇನೆ ವೇದವಾಕ್ಯ ಇದೆ. ಅದು ಉಪನಿಷತ್ತಿನ ವಾಕ್ಯ. ಅದಕ್ಕೆ ಅರ್ಥ ಏನು? ಧಾತು ರಾತಿ. ದಾತ ಅಂದ್ರೆ ಭಗವಂತನಿಗೆ ಯಾರು
ಯಜ್ಞಾದಿಗಳಲ್ಲಿ ಹವಿಸ್ಸನ್ನು ಕೊಡ್ತಾರೆ, ಅವನಿಗೆ ಈ ಭಗವಂತ ದಾತ ಎಲ್ಲವನ್ನು ಕೂಡ ಕೊಡ್ತಾನೆ ಅಂತ ಹೀಗದ ತಾತ್ಪರ್ಯ. ಮತ್ತು ಪರಾಯಣಂ, ಅಲ್ಲಿ ಪರಾಯಣಂ ಅಂತಿದೆ. ಪರಾಯಣಂ ಅನ್ನೋದು ಧಾತು ರಾತಿ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟದಲ್ಲ. ಅದು ಬೇರೆ ಎಲ್ಲೋ ಬಂದಿರೋದು. ಅದರ ಅರ್ಥ ಏನಂದ್ರೆ, ಪರಾಯಣಂ ಅಂದ್ರೆ ಇವನೇ ಆಶ್ರಯ, ಎಲ್ಲಿಗೂ ಕೂಡ ಅವನೇ ಆಶ್ರಯನಾಗಿದ್ದಾನೆ ಅಂತ ಹೀಗದ್ರ ಅರ್ಥ ಆಗ್ತದೆ. ಅಲ್ಲಿ ತಿಷ್ಠಮಾನಸ್ಯ ತದ್ವಿಧ, ಯಾರು ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗಿದ್ದಾನೋ ಮತ್ತು ಬ್ರಹ್ಮಜ್ಞಾನಿಯಾಗಿದ್ದಾನೋ ಅವನಿಗೆ ಭಗವಂತ ಪರಾಯಣ ಆಶ್ರಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಪರಾಯಣಂ ಅಂತನ್ನುವುದು ರಾತ್ರಿ ಧಾತು ಅಂತ ಅನ್ನೋದಕ್ಕೆ ಸಂಬಂಧಪಟ್ಟದ್ದಲ್ಲ. ನಮಗಿಲ್ಲಿ ಬೇಕಾಗಿದ್ದು ರಾತಿ ಧಾತು ಅಂತ ಅಷ್ಟೇ. ಧಾತು ತನಗೆ ನಮಸ್ಕಾರ ಹವಿಸ್ಸು ಇತ್ಯಾದಿಗಳನ್ನು ಕೊಡುವ ಭಕ್ತನಿಗೆ ರಾತಿ ಎಲ್ಲವನ್ನು ಕೂಡ ಕೊಡಬಲ್ಲವನು ಅಂತ ಇಷ್ಟೇ ಅದರ ಅರ್ಥ. ಪರಾಯಣಂ ಅನ್ನುವುದು ತಿಷ್ಠಮಾನಸ್ಯ ತದ್ವಿಧ ಅಂತ ಮುಂದಿನ ವಾಕ್ಯ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹೀಗೆ ಅದನ್ನ ತಿಳ್ಕೋಬೇಕು. ಮತ್ತೆ ಪುಣ್ಯೇನ ಪುಣ್ಯಂ ಲೋಕಂ ಲಯತಿ ಪಾಪೇನ ಪಾಪಂ ಲೋಕಂ ಅಂತನ್ನುವುದು ಷಟ್ಪ್ರಶ್ನೋಪನಿಷತ್ತಿನ 3ನೇ ಪ್ರಶ್ನದಲ್ಲಿ 7ನೇ ಮಂತ್ರ. ಪುಣ್ಯವನ್ನ ಅನುಲಕ್ಷಿಸಿ ಈ ಭಕ್ತರನ್ನ ಪುಣ್ಯಲೋಕ ಕರ್ಕೊಂಡು ಹೋಗ್ತಾನೆ, ಮತ್ತೆ ಪಾಪವನ್ನ ಅನುಲಕ್ಷಿಸಿ ಅವ್ರನ್ನ ಕೆಟ್ಟ ಲೋಕ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಭಗವಂತನೇ ಇದನ್ನೆಲ್ಲವನ್ನು ಕೂಡ ಮಾಡುವವನು ಅಂತ ಹೀಗದ್ರ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.